ಸುತ್ತಲೂ ಕಣ್ಣು ಹಾಯಿಸಿದಷ್ಟು ನೀರು, ಅಲ್ಲೊಂದಿಲ್ಲೊಂದು ಜನಸಂಚಾರವಿಲ್ಲದ ಕಲ್ಲು ಬಂಡೆ ದ್ವೀಪಗಳು, ಬೃಹತ್ ದ್ವೀಪದಲ್ಲೊಂದು ಒಂಟಿ ಮನೆ. ಎಸ್, ನೀವು ಸೋಷಿಯಲ್ ಮೀಡಿಯಾ ಪ್ರಿಯರಾಗಿದ್ರೆ ಈ ಫೋಟೋ ಖಂಡಿತ ನೋಡಿರ್ತೀರಿ. ಈ ಒಂಟಿ ಮನೆ ಬಗ್ಗೆ ಅಲ್ಲಲ್ಲಿ ಕೆಲ ನ್ಯೂಸ್ ಹರಿದಾಡ್ತಾ ಇರುತ್ತವೆ. ಈ ಒಂಟಿ ಮನೆ ಇರೋದಾದ್ರೂ ಎಲ್ಲಿ? ಜನರೇ ಇಲ್ಲದ ಐಲ್ಯಾಂಡ್ ನಲ್ಲಿ ಈ ಮನೆ ಕಟ್ಟಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ಬನ್ನಿ. ಸ್ಮಶಾನ ಮೌನದ ದ್ವೀಪದಲ್ಲೊಂದು ಒಂಟಿ ಮನೆ. 18 ಮತ್ತು 19ನೇ ಶತಮಾನದಲ್ಲಿ ಇಲ್ಲಿ ಕೆಲ ಕುಟುಂಬಗಳು ವಾಸವಾಗಿದ್ವು ಅಂತ ಹೇಳಲಾಗುತ್ತೆ. ಆದ್ರೆ 1930ರ ನಂತರ ಜೀವನೋಪಾಯಕ್ಕಾಗಿ ಇಲ್ಲಿಯ ಜನ ಈ ದ್ವೀಪ ತೊರೆದು ನಗರಗಳತ್ತ ಗುಳೆ ಹೋದ್ರು. ಅಂದಿನಿಂದ ಇಂದಿನವರೆಗೂ ಈ ದ್ವೀಪ ಖಾಲಿಯಾಗಿದೆ. ಈ ದ್ವೀಪದಲ್ಲಿಯ ಈ ಒಂಟಿ ಮನೆ ಬಗ್ಗೆ ನೀವು ಹಲವು ಕಥೆಗಳನ್ನ ಕೇಳಿರಬಹುದು. ಕೋಟ್ಯಾಧಿಪತಿಯೊಬ್ಬ ಈ ಐಲ್ಯಾಂಡ್ ಖರೀದಿಸಿ ಈ ಮನೆ ಕಟ್ಟಿದ್ದಂತೆ. ಭವಿಷ್ಯದಲ್ಲಿ ಜಗತ್ತು ಪ್ರಳಯ ಆದ್ರೆ ಇಲ್ಲಿ ಬಂದು ವಾಸಿಸಲಿಕ್ಕೆ ಈ ಮನೆ ಕಟ್ಟಿದ ಅನ್ನೋ ಕತೆ ಬಹುದಿನಗಳಿಂದ ಹರಿದಾಡ್ತಿದೆ. ಮತ್ತೊಂದು ಕತೆ ಅಂದ್ರೆ ಈ ಮನೆ ಫೇಮಸ್ ಸಿಂಗರ್ ಜೋರ್ಕ್ದು ಅಂತ. ಅಟ್ಲಾಂಟಿಕ್ ಮಹಾಸಾಗರದ ಪಶ್ಚಿಮ ಮನೇರ್ ದ್ವೀಪ ಸಮೂಹದ ದಕ್ಷಿಣ ಭಾಗದಲ್ಲಿರುವ ದ್ವೀಪದಲ್ಲಿ ಈ ಒಂಟಿ ಮನೆ ಇದೆ. ಈ ಐಲ್ಯಾಂಡ್ ಹೆಸರು ಎಲಿಯಾ. ಅಷ್ಟು ದೂರದಲ್ಲಿ ಅಂತಹ ನಿರ್ಜನ ಪ್ರದೇಶದಲ್ಲಿ ಈ ಮನೆ ಕಟ್ಟಿಸಿದ್ ಯಾರು ಅಂತ ನೋಡೋಣ ಬನ್ನಿ. ಇಲ್ಲಿದೆ ವೈರಲ್ ಫೋಟೋದ ಒಂಟಿ ಮನೆ ರಹಸ್ಯ. ಎಲಿಯಾ ದ್ವೀಪದ ಹಂಟಿಂಗ್ ಅಸೋಸಿಯೇಷನ್ ಈ ದ್ವೀಪದಲ್ಲಿ ಈ ಮನೆಯನ್ನ ಕಟ್ಟಿದೆ. ಎಲಿಯಾ ಹಂಟಿಂಗ್ ಅಸೋಸಿಯೇಷನ್ ಸಿಬ್ಬಂದಿ ಈ ಮನೆಯಲ್ಲಿದ್ದು ಮೀನು ಸಾಕಾಣಿಕೆ ಮತ್ತು ಅವುಗಳ ರಕ್ಷಣೆಯ ಕೆಲಸ ಮಾಡ್ತಾರೆ. ಮೀನುಗಳ ಸಂಖ್ಯೆ ಹೆಚ್ಚಾದ ಕೂಡಲೇ ಬಿಡ್ ಮಾಡಿದ ಮೀನುಗಾರರಿಗೆ ಮಾಹಿತಿ ನೀಡುವ ಕೆಲಸವನ್ನ ಈ ಸಿಬ್ಬಂದಿ ಮಾಡ್ತಾರೆ. ಮೀನುಗಾರರು ಪಾಳಿಯ ಮೇಲೆ ಈ ಮನೆಯಲ್ಲಿದ್ದು ಕಾರ್ಯನಿರ್ವಹಿಸುತ್ತಾರೆ. ಈ ಮನೆ ಸಂಪೂರ್ಣ ಇಕೋ ಫ್ರೆಂಡ್ಲಿ ಆಗಿದ್ದು ಸೋಲಾರ್, ಮಳೆ ಕೊಯ್ಲು ಪದ್ಧತಿ ಅಳವಡಿಸಲಾಗಿದೆ. ಹಂಟಿಂಗ್ ಅಸೋಸಿಯೇಷನ್ ಹರಾಜು ಪ್ರಕ್ರಿಯೆಗಳು ಇದೇ ಮನೆಯಲ್ಲಿ ನಡೆಯುತ್ತವೆ. ಈ ಮನೆಯಲ್ಲಿ ಮಾನವ ವಾಸಕ್ಕೆ ಯೋಗ್ಯವಾದ ಎಲ್ಲಾ ಸವಲತ್ತುಗಳು ಇವೆ. ಎಲಿಯಾ ದ್ವೀಪವನ್ನ ನೇಚರ್ ರಿಸರ್ವ್ ಅಂಡ್ ಪ್ರೊಟೆಕ್ಟೆಡ್ ಏರಿಯಾ ಎಂದು ಘೋಷಿಸಲಾಗಿದ್ದು, ಸಮುದ್ರದಲ್ಲಿ ವಿಕೋಪಗಳು ಸಂಭವಿಸಿದಾಗ ಬಹುತೇಕ ಪ್ರಾಣಿಗಳು ಈ ಮನೆಯ ಸುತ್ತಲೇ ಆಶ್ರಯ ಪಡೆದುಕೊಂಡಿರ್ತವೆ. ಈ ಒಂಟಿ ಮನೆಯಿಂದಾಗಿ ಎಲಿಯಾ ದ್ವೀಪ ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾಗಿದೆ. ಕೆಲ ಪ್ರವಾಸಿ ಸಂಸ್ಥೆಗಳು ಸರ್ಕಾರದ ಅನುಮತಿ ಪಡೆದು ದೊಡ್ಡ ಬೋಟ್ಗಳಲ್ಲಿ ಇಲ್ಲಿಗೆ ಪ್ರವಾಸಿಗರನ್ನ ಕರೆತಂದು ಒಂಟಿ ಮನೆ ತೋರಿಸ್ತಾರೆ. ಈ ದ್ವೀಪದ ಸುತ್ತಲಿನ ಸಮುದ್ರದಲ್ಲಿ ಬೇರೆ ಬೇರೆ ಜಾತಿಯ ಜಲಚರಗಳನ್ನ ಸಹ ಕಾಣಬಹುದು. ನೀವು ಏನಾದ್ರೂ ಅತ್ತ ಪ್ರವಾಸ ಕೈಗೊಂಡ್ರೆ ಈ ಒಂಟಿ ಮನೆಗೆ ಒಮ್ಮೆ ವಿಸಿಟ್ ಕೊಟ್ಟು ಬನ್ನಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.